ಎಲ್ರಿಗೂ ಹಾಯ್. ನಾವಿದ್ದೀವಿ ಇವತ್ತು ನಮ್ಮೂರು ಮೋಕ ಜಾತ್ರೆಯಲ್ಲಿ. ನಮ್ಮ ಜಾತ್ರೆಗೆ ಎಷ್ಟು ಜನ ಬಂದಿದ್ರು, ಹೇಗೆ ನಡೆದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್. ರಥ ಅಲ್ಲಿಂದ ಗುಡಿವರೆಗೂ ಬರೋವರೆಗೂ ಏನೋ ಒಂಥರ ಬಾಡಿಲಿ ವೈಬ್ರೇಷನ್ ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ನೋಡ್ತಾ ಇದ್ದೀವಿ. ನಮ್ಮ ಊರಿಗೆ ಯಾವುದಾದ್ರೂ ದೊಡ್ಡ ಹಬ್ಬ ಇದೆ ಅಂದರೆ ಅದು ನಮ್ಮ ಮೋಕ ಜಾತ್ರೆನೇ. ಈ ರಥ ಮಲ್ಲೇಶ್ವರ ಗುಡಿಯಿಂದ ಬಂದು ಇಲ್ಲಿ ಬಸವಣ್ಣ ಗುಡಿ ಇದೆ, ಆ ಬಸವಣ್ಣ ಗುಡಿ ಹತ್ರ ಕಾಯಿ ಕೊಟ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಬಿಡ್ತದೆ. ಈ ನಮ್ಮ ಮೋಕ ಜಾತ್ರೆ ತುಂಬಾ ಸಂಭ್ರಮವಾಗಿ ಅದ್ದೂರಿಯಾಗಿ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮೂರ್ ದೇವರು ಮುದಿಮಲ್ಲೇಶ್ವರ ಸ್ವಾಮಿನೇ. ಇನ್ನು ಜಾತ್ರೆ ಮುಗಿಸ್ಕೊಂಡು ಕಬ್ಬು ಗಿಬ್ಬು ತಗೊಂಡು ಮನೆಗೆ ಹೋಗ್ತಾ ಇದ್ವಿ. ಕಬ್ಬು ತಗೊಂಡು ಹೋಗಿಲ್ಲ ಅಂದರೆ ನಮ್ಮ ಮನೇಲಿ ಸುಮ್ಮನೆ ಯಾರೆಲ್ಲ ಬೈತಾ ಇರ್ತಾರೆ. ಇನ್ನು ಜಾತ್ರೆ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಸೀದಾ ಗ್ರೌಂಡಿಗೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದಾರೆ. ಅದು ಏನಂತ ನೀವೇ ನೋಡಿ ಕಾಮೆಂಟಲ್ಲಿ ಹಾಕಿ. ಇನ್ನು ನೆಕ್ಸ್ಟ್ ಡೇ ನೈಟ್ ಗುಡಿಗೆ ಬಂದಿದ್ವಿ, ನಮ್ಮ ಊರ ದೇವರು ಮಲ್ಲೇಶ್ವರ ಗುಡಿಗೆ. ಇದೇ ಗುಡಿದೆ ಜಾತ್ರೆ ಆಗೋದು ಪ್ರತಿ ವರ್ಷನೂ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾದವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ.